ನನಗೆ ಇಂಟೆನ್ಸಿಟಿ ಎಷ್ಟಿತ್ತು ಅಂದ್ರೆ ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ಅವ್ನ ಬೆನ್ಮೂಳೆ ಎಷ್ಟೇ ಕಾಣೋದು, ನನಗೆ ಇನ್ನೇನು ಕಾಣ್ತಿರ್ಲಿಲ್ಲ. ಯಾವಾಗ ನಾನು ಸಮಾನತೆಯ ದೃಷ್ಟಿಕೋನ ಬಂತು, ಇದೊಂದು 2 ತಿಂಗಳಲ್ಲಿ ನನಗೆ ಇನ್ನೊಂದು ರೀತಿಯಾದಂಥ ಒಂದು ಆವಿಷ್ಕಾರಕ್ಕೆ ಹೋಗ್ಬಿಟ್ಟೆ ನಾನು. ಅದಾದಮೇಲೆ ನನಗೆ ಸೃಷ್ಟಿಯನ್ನು ಅರ್ಥ ಮಾಡ್ಕೊಳ್ಳೋವಂಥ ಒಂದು ದೃಷ್ಟಿಕೋನ ನನ್ನೊಳಗೆ ಅನಾವರಣ ಆಯಿತು. ಈ ಸೃಷ್ಟಿ ಅಂದಿದ ತಕ್ಷಣ ನನ್ನೊಳಗಿದ್ದಿದ್ದು ಏನು, ಈ ನಾವು ಯಾಕೆ ಬಂದಿದ್ದೀವಿ, ನಾವೇನು ತಿನ್ನಬೇಕು, ನಾವು ಯಾರು, ಇದನ್ನೆಲ್ಲವನ್ನು ಕೂಡ ಬೈ ಡಿಫಾಲ್ಟು ಒಂದಿಷ್ಟು ಸಿಚುವೇಶನ್ಸ್ಗಳಲ್ಲಿ ನನಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಅರ್ಥ ಆಯಿತು. ಎಲ್ಲವೂ ದರ್ಶನ ಆಗೋಯ್ತು. ಈ ದರ್ಶನ ಆದಮೇಲೆ ನನಗೆ ಇನ್ನೊಂದು ರೀತಿಯಾದಂಥ ಒಂದು ತಲೆನೋವು ಬಂದ್ಬಿಡ್ತು. ಎಷ್ಟೋ ಒಂದಿಷ್ಟು ಕಷ್ಟಪಟ್ಟು ದರ್ಶನ ಆದಮೇಲೆ ಎಲ್ಲರಲ್ಲೂ ಕೂಡ ಒಂದು ಶಕ್ತಿಯನ್ನು ನೋಡೋವಂತಹ ವ್ಯವಧಾನಕ್ಕೆ ಬಂದ್ಬಿಟ್ಟೆ ನಾನು. ಅಲ್ಲಿಂದ ಆಚೆಗೆ ನನಗೆ ಏನೇನೋ ಕಾಣ್ತಲ್ಲ. ಕೆಲವೊಂದು ಸತಿ ನನಗೆ ಏನಾಯಿತು ಅಂದರೆ ಇಂಟೆನ್ಸಿಟಿ ಎಷ್ಟಿತ್ತು ಅಂದರೆ ಬರೀ ಬೆನ್ಮೂಳೆ ಅಷ್ಟೇ ಕಾಣೋದು ನನಗೆ. ಈಗ ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ಅವ್ನ ಬೆನ್ಮೂಳೆ ಅಷ್ಟೇ ಕಾಣೋದು, ನನಗೆ ಇನ್ನೇನು ಕಾಣ್ತಿರ್ಲಿಲ್ಲ. ಒಂದು 3 ತಿಂಗಳು ಈ ಇಂಟೆನ್ಸಿಟಿನಲ್ಲಿದ್ದೆ. ಸಾಮಾನ್ಯವಾಗಿ ಈ ಇಂಟೆನ್ಸಿಟಿನಲ್ಲಿದ್ದು 12ನೇ ಕ್ಲಾಸಲ್ಲಿದ್ದಾಗ ನನಗೆ ಇದು ಫೈನಲ್ ಎಕ್ಸಾಮ್ ಬರ್ತದೆ, ಎಕ್ಸಾಮ್ ಬರೆಯೋಕ್ಕಾಗ್ತಿಲ್ಲ, ಒಂದು ಕಡೆ ಕುತ್ಕೊಳಕ್ಕಾಗ್ತಾಯಿಲ್ಲ. ಇದನ್ನು ಡೈಜೆಸ್ಟ್ ಮಾಡ್ಕೊಳೋದು ಹೇಗೆ, ಸೈಕಲಾಜಿಕಲಾಗಿ ಡಿಸ್ಟರ್ಬೆನ್ಸ್ ಇತ್ತು ನನ್ನೊಳಗೆ. ಹೀಗೆ ಕಾಲಕ್ರಮೇಣ ಅದಕ್ಕೊಂದಿಷ್ಟು ಸಂಯಮ ಮತ್ತು ಸಾಧನೆಯನ್ನು ಮಾಡಿಕೊಂಡು ಒಂದು ಅಟ್ಲೀಸ್ಟ್ ಆ ಇಂಟೆನ್ಸಿಟಿನ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಜ್ಯೋತಿಯ ರೂಪದಲ್ಲಿ ಅಥವಾ ಒಂದು ಮನುಷ್ಯನಲ್ಲಿರ್ತಕ್ಕಂಥ ಒಂದು ಶಕ್ತಿಯ ರೂಪದಲ್ಲಿ ನೋಡೋ ಥರ ಒಂದಿಷ್ಟು ದೃಷ್ಟಿಕೋನ ಬಂತು ಆಫ್ಟರ್ ಸೋ ಮೆನಿ ಮಂತ್ಸು.